ಬ್ರೋ ಎಷ್ಟೊಂದ್ ಜನ ನಾನ್ ವೆಜ್ ಎಲ್ಲ ತಿನ್ನೋರು ಅವ್ರಿಗೆ ಅದು ಗೊತ್ತೇ ಇಲ್ಲ ಬ್ರೋ. ದೇ ಆರ್ ಡೈಯಿಂಗ್ ವೆರಿ ಸೂನ್. ಬ್ರೋ ಪಾಮ್ ಆಯಿಲ್ ಏನ್ ಮಾಡುತ್ತೆ ಗೊತ್ತಾ? ಒಂದು 2 ಬಾಂಡ್ಲಿ ಇಟ್ಕೊಳ್ಳಿ, ಸನ್ಫ್ಲವರ್ ಆಯಿಲ್ ಹಾಕಿ, ಪಾಮ್ ಆಯಿಲ್ ಹಾಕಿ. ಸನ್ಫ್ಲವರ್ ಆಯಿಲ್ ಹಾಕಿದ್ರೆ ಗಾಳಿಗೆ ಎಲ್ಲ ಇಳ್ಕೊಂಡ್ಬಿಡುತ್ತೆ, ಕರೆಕ್ಟಾ? ಪಾಮ್ ಆಯಿಲ್ ಹಾಕಿ ಅದಂಗೆ ಇರುತ್ತೆ. ಸೊ ಇದಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಹೆಂಗೆ ಅಂತ. ಇವಾಗ ನಾರ್ಮಲ್ ಆಯಿಲ್ ಅಲ್ಲಿ ನಾವು ಕುಕ್ ಮಾಡಿದ್ರೆ ಹೊಗೆ ಬರುತ್ತೆ, ಪಾಮ್ ಆಯಿಲ್ ಅಲ್ಲಿ ಬರಲ್ಲ. ಪಾಮ್ ಆಯಿಲ್ ನ ನೀವು ಎಷ್ಟು ಸಲಿನಾರೋ ರಿಫೈನ್ ಮಾಡಿ ಅದನ್ನ ಇದ್ ಮಾಡ್ಬೋದು. ಬ್ರೋ ಎಷ್ಟೊಂದ್ ಜನ ನಾನ್ ವೆಜ್ ಎಲ್ಲ ತಿನ್ನೋರು ಅವ್ರಿಗೆ ಅದು ಗೊತ್ತೇ ಇಲ್ಲ ಬ್ರೋ. ದೇ ಆರ್ ಡೈಯಿಂಗ್ ವೆರಿ ಸೂನ್. ಪಾಮ್ ಆಯಿಲ್ ಬೇಡ, ನೀವ್ ಯಾರ ಹತ್ರ ಕಾಸು ಕೊಟ್ಬಿಟ್ಟು ಇನ್ನೂ ಒಂದ್ 50 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಸನ್ಫ್ಲವರ್ ಆಯಿಲ್ ಅಲ್ಲಿ ತಿನ್ನಿ ಬೇಡ ಅಂತಾರ, ಕಬಾಬ್ ತಿನ್ಬೇಡಿ ಅಂತಾರ. ನಿಮಗೆ ಗೊತ್ತಾ, ಆಲ್ಮೋಸ್ಟ್ ಆಲ್ ಇನ್ ಬ್ಯಾಂಗ್ಳೂರ್ ಯು ಕ್ಯಾನ್ ಗೋ ಟು ಎನಿ ರೆಸ್ಟೋರೆಂಟ್ಸ್, 70% ಪೀಪಲ್ ಯೂಸ್ ಪಾಮ್ ಆಯಿಲ್. ಇದು ಹೇಳ್ಕೊಳಲ್ಲ, ಅದು ಹಂಗೆ ಬಿಟ್ಬಿಡುತ್ತೆ ನಿಮ್ಗೆ. ಅವಾಗ ಏನಾಗುತ್ತೆ, ಹಾರ್ಟ್ಗೆಲ್ಲ ತುಂಬಾ ಪ್ರಾಬ್ಲಮ್. ಆಯಿಲ್ ಫಸ್ಟೇ ಆಯಿಲ್ ಡೈಜೆಸ್ಟ್ ಆಗಲ್ಲ, ಅಲ್ಲೇ ಪ್ರಾಬ್ಲಮ್ ಆಗೋದು. ಅಲ್ಲೇ ಪ್ರಾಬ್ಲಮ್. ನಾವ್ ತಿನ್ನೋದೇನೆ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಸುಮ್ನೆ ಬರಲ್ಲ, ಟೆನ್ಷನ್ ಇಂದ ಬರಲ್ಲ, BP ಇಂದ ಬರಲ್ಲ. ಹಾರ್ಟ್ ನ ನಾವ್ ಚೆನ್ನಾಗಿ ಇಟ್ಕೊಬೇಕಂದ್ರೆ ನಾವ್ ಚೆನ್ನಾಗಿ ತಿನ್ಬೇಕು.